ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸುಮಾರು ಸಲ ಕುಕಿಂಗ್ ವಿಡಿಯೋಗಳಲ್ಲಿ ಮನೆಯಲ್ಲೇ ಬೆಳೆದಿರೋಂಥ ಪಾಲಕ್ ಸೊಪ್ಪು, ಮನೆಯಲ್ಲೇ ಬೆಳೆದಿರೋಂಥ ಮೆಂತ್ಯ ಸೊಪ್ಪು ಅಂತೆಲ್ಲ ಹೇಳಿದಾಗ ಹೇಗೆ ಬೆಳಿತೀರಾ ಅಂತ ಹೇಳ್ತಾರೆ. ಸೊ ನಮ್ಮ ಮನೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ನಲ್ಲಿ ಈ ರೀತಿ ಒಂದು ಚಿಕ್ಕದಾಗಿ ಈ ಸೊಪ್ಪುಗಳು ಬೆಳೆಯೋದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀವಿ. ಸೊಪ್ಪಾದರೂ ಹಾಕ್ಕೋಬೋದು, ಇಲ್ಲ ಹೂವಿನ ಗಿಡ, ಸಣ್ಣ ಸಣ್ಣ ಗಿಡಗಳನ್ನ ಹಾಕ್ಕೋಬೋದು. ನನಗೆ ಇಲ್ಲಿ ಹೂವಿನ ಗಿಡದಕ್ಕಿಂತನೂ ಅಂದರೆ ಶೋ ಪ್ಲಾಂಟ್ಸ್ನ ಹಾಕ್ಕೋಬೋದು. ಹೂ ಬಿಡೋವಂಥದ್ದು ಅಂದರೆ ದಾಸವಾಳ ಆ ಥರದ್ದೆಲ್ಲ, ಯಾಕೆಂದರೆ ಬೇರು ಜಾಸ್ತಿ ಬಿಡೋದಕ್ಕೆ ಇಲ್ಲಿ ಜಾಗ ಇಲ್ಲ. ಹಾಗಾಗಿ ನಾನು ಈ ರೀತಿ ಸೊಪ್ಪುಗಳನ್ನ ಬೆಳೆಯೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಸೊ ಒಂದು ಇದರಲ್ಲಿ ಪೂರ್ತಿಯಾಗಿ ನಮ್ಮ ಅತ್ತೆ ಮೆಂತ್ಯನ ಹಾಕಿದರು. ಮೆಂತ್ಯ ಅಂದರೆ ನಾರ್ಮಲಾಗಿ ಅಡುಗೆ ಮನೆಗೆ ಯೂಸ್ ಮಾಡೋವಂಥ ಮೆಂತ್ಯನೇ ತಂದು ಜಸ್ಟ್ ಉದುರಿಸಿ ಅದ್ರ ಮೇಲೆ ಮಣ್ಣು ಮುಚ್ಚಿ ನೀರು ಹಾಕಿ ಜಸ್ಟ್ 15 ಡೇಸಿಗೆ ತುಂಬಾ ಚೆನ್ನಾಗಿ ಮೆಂತ್ಯ ಸೊಪ್ಪು ಬಿಟ್ಟಿತ್ತು. ಸೊ ಅದರಲ್ಲಿ ಒಂದು ಅರ್ಧ ಕಿತ್ಕೊಂಡು ಫಸ್ಟ್ ಡೇ ಸಾಂಬಾರು ಮಾಡಿದ್ದಾಯಿತು. ಸೊ ಇವಾಗ ಇನ್ನು ಮಿಕ್ಕಿದ್ದು ಅರ್ಧ ಪೂರ್ತಿಯಾಗಿ ತೊಗೊತಾ ಇದ್ದೀನಿ. ಸಾಂಬಾರ್ಗಾಗಿರ್ಬೋದು, ಬೇಳೆ ಹಾಕಿ ಮಾಡ್ಬೋದು, ಅಥವಾ ಪಲಾವ್ಗಾಗಿರ್ಬೋದು. ಒಂದು ಹೊತ್ತಿಗೆ 3 ಜನಕ್ಕೆ ಇರೋವಂಥ ಫ್ಯಾಮಿಲಿಗೆ ಕರೆಕ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಫ್ರೆಶ್ ಆಗಿದೆ ಅಂತ. ಸಖತ್ ಇಷ್ಟ ನನಗೆ ಈ ರೀತಿ ಗಾರ್ಡನಿಂಗ್ ಮಾಡೋದಕ್ಕೆಲ್ಲ. ಸೊ ಈ ರೀತಿ ಹೆಚ್ಚಾಗಿ ವೀಡಿಯೋಸ್ ಬೇಕಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಈ ರೀತಿ ಹಾಕ್ತೀನಿ ನಾನು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನವೆಂಬರಿಂದ ಮನೆಯಲ್ಲೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ನೆಲ್ಲನೂ ಸೇಲ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದರಲ್ಲಿ ಸುಮಾರು ರಿಕ್ವೆಸ್ಟ್ ಬಂದಿದ್ದು ನನಗೆ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರೋವಂಥ ABC ಮಾಲ್ಟ್ ಪೌಡರ್. ಹಾಗಾಗಿ ತುಂಬ ರಿಕ್ವೆಸ್ಟ್ ಇತ್ತಲ್ಲ ಅಂತ ನಾವು ಹೊಸದಾಗಿ ABC ಮಾಲ್ಟ್ ಪೌಡರ್ನ 100 ಗ್ರಾಮ್ಸ್ ಪ್ಯಾಕೆಟ್ಸ್ನಲ್ಲಿ ಅವೈಲಬಿಲಿಟಿ ಇಟ್ಟಿದ್ದೀನಿ. ABC ಅಂತ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ್ಯಪಲ್, ಬೀಟ್ರೂಟ್ ಹಾಗೆ ಕ್ಯಾರೆಟ್. ಆ್ಯಪಲ್ ಹಾಗೆ ಬೀಟ್ರೂಟ್, ಕ್ಯಾರೆಟು ಇವಿಷ್ಟನೂ ಥಿನ್ನಾಗಿ ಸ್ಲೈಸಸ್ ಮಾಡಿ ಬಿಸಿಲಿನಲ್ಲಿ ಒಣಗಿಸ್ಬೇಕು ಚೆನ್ನಾಗಿ. ಆ ಒಣಗಿರೋ ಅಂಥ ಆ್ಯಪಲ್ ಮತ್ತು ಬೀಟ್ರೂಟ್, ಕ್ಯಾರೆಟ್ ಇವಿಷ್ಟನ್ನು ಪೌಡರ್ ಮಾಡಿ ಅದ್ರ ಜೊತೆಗೆ ಬಾದಾಮಿ, ಗೋಡಂಬಿ, ಸ್ವಲ್ಪ ಮಿಲ್ಕ್ ಪೌಡರ್, ಹಾಗೆಯೇ ಕೆಂಪು ಕಲ್ಸಕ್ಕರೆ, ಮಖಾನ ಇವಿಷ್ಟನ್ನು ಸಮವಾಗಿ ಹುರಿದು ಮಾಡಿರೋವಂಥ ABC ಮಾಲ್ಟ್ ಪೌಡರ್. ಅದು ನಮ್ಮಲ್ಲಿ ಸಿಗೋವಂಥ ಬೀಟ್ರೂಟ್ ಮಾಲ್ಟ್ ಪೌಡರ್ ತುಂಬಾ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 100 ಗ್ರಾಮ್ಸ್ ಸ್ಯಾಂಪಲ್ ತೊಗೊಂಡವರೆಲ್ಲ 1 kgಗೆ ಅರ್ಧ kgಗೆ ಆರ್ಡರ್ ಕೊಟ್ಟು ತರಿಸ್ಕೊತಾ ಇದ್ದೀರಾ. ಅದೇ ರೀತಿ ABC ಮಾಲ್ಟ್ ಪೌಡರೂ ಟೇಸ್ಟ್ ಮಾಡಿ ನೋಡಿ. 100 ಗ್ರಾಮ್ ಸ್ಯಾಂಪಲ್ ಪ್ಯಾಕೆಟ್ಸ್ ಅವೈಲೇಬಲ್ ಇದೆ. ಬೀಟ್ರೂಟ್ ಮಾಲ್ಟಲ್ಲಿ ಬರೀ ಬೀಟ್ರೂಟ್ ಪೌಡರ್ ಮಾತ್ರನೇ ಇರುತ್ತೆ, ಜೊತೆಗೆ ಬಾದಾಮಿ, ಗೋಡಂಬಿ ಎಲ್ಲ ಇರುತ್ತೆ. ಆ್ಯಂಡ್ ಕಲರ್ ಡಿಫ್ರೆನ್ಸ್ ನೋಡ್ಬೋದು. ಬರೀ ಬೀಟ್ರೂಟ್ ಆಗಿರೋದ್ರಿಂದ ಡಾರ್ಕ್ ಕಲರಲ್ಲಿ ಬರುತ್ತೆ. ABCನಲ್ಲಿ ಆ್ಯಪಲ್ ಮತ್ತು ಕ್ಯಾರೆಟ್ ಎಲ್ಲ ಸೇರಿರೋದ್ರಿಂದ ಸ್ವಲ್ಪ ನಿಮಗೆ ಡಲ್ ಕಲರ್ ಆಗಿ ಬರುತ್ತೆ. ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದೂ 1 ಗ್ಲಾಸ್ ಆಫ್ ಮಿಲ್ಕ್ಗೆ ಜಸ್ಟ್ 1/2 ಸ್ಪೂನ್ ನೀವು ಆ್ಯಡ್ ಮಾಡಿದ್ರೆ ಸಾಕು, ಸ್ವಲ್ಪ ಶುಗರ್ ಅಥವಾ ಜಾಗರಿನ ಹಾಕ್ಕೊಂಡು. ABC ಜ್ಯೂಸ್ ಡೈಲಿ ಯಾರಿಗೆ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅಂಥವರು ಈ ಮಾಲ್ಟ್ ಪೌಡರ್ನ ತರಿಸ್ಕೊಂಡು ಡೈಲಿ ನೀವು ಜಸ್ಟ್ ಬೆಳಗ್ಗೆನಾದರೂ ಹಾಲಿಗೆ ಸೇರಿಸ್ಕೊಂಡು ಕುಡಿಬೋದು. ಇಲ್ಲ ನೈಟ್ ಆದ್ರೂ, ಈವ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಯಾವುದಾದ್ರೂ ಒಂದು ಹೊತ್ತಿನಲ್ಲಿ ನೀವು ಇದು ಕುಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ಎನರ್ಜಿ ಬೂಸ್ಟಿಂಗ್. ತುಂಬ ಸುಸ್ತಾಗ್ತಾ ಇದೆ ಅಂತ ಇದ್ದರೆ ನೀವು ಬೆಳಗ್ಗೆನೇ ತೊಗೊಳ್ಳಿ. ಅಂದರೆ ದಿನನಿತ್ಯ ನೀವು ಮಾಡೋವಂಥ ಕೆಲಸಗಳಲ್ಲಿ ತುಂಬ ಸುಸ್ತಾಗುತ್ತೆ ನಮಗೆ ಅಂತ ಅಂದರೆ ಬೆಳಗ್ಗೆ ನೀವು ಇದನ್ನು ಸೇವಿಸಿದ್ರೆ ಉತ್ತಮ ಅಂತ ಹೇಳ್ತೀನಿ. ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ಗಂತೂ ತುಂಬಾ ಹೆಲ್ಪ್ಫುಲ್ ಇದು. ಯಾಕೆಂದರೆ ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್ ಎಲ್ಲವೂ ಸಹ ಇಮ್ಯೂನ್ ಬೂಸ್ಟರ್ ಇದಾಗಿರೋದ್ರಿಂದ ಒಳ್ಳೆ ನಿಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಅಂದರೆ ಡೈಲಿ ಇದನ್ನು ಯೂಸ್ ಮಾಡಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ವೆರಿ ರಿಚ್ ಅಮೌಂಟಲ್ಲಿ ಇರುತ್ತೆ. ವಿಟಮಿನ್ A, C ಜಾಸ್ತಿ ಇರುತ್ತೆ, ಐರನ್ ಆ್ಯಂಡ್ ಫೈಬರ್ ಕ್ವಾಂಟಿಟಿ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದರೆ ನಾವು ರಿಯಲ್ಲಾಗಿ ಆ್ಯಪಲ್, ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಒಣಗಿಸಿ ಯಾವುದೇ ರೀತಿ ಫಿಲ್ಟರ್ ಮಾಡ್ದೇ ಅದನ್ನು ಪೌಡರ್ ಮಾಡೋದ್ರಿಂದ ಫೈಬರ್ ರಿಚ್ ಅಂತಲೇ ಹೇಳ್ಬೋದು ಫ್ರಮ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಇದ್ರ ಜೊತೆಗೆ ಎಕ್ಸ್ಟ್ರಾ ನಟ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ ಅಲ್ವಾ. ಸೊ ಎಕ್ಸ್ಟ್ರಾ ನ್ಯೂಟ್ರಿಷನ್ ಮತ್ತು ಹೆಲ್ದಿ, ನ್ಯಾಚುರಲ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮಲ್ಲಿ ಸಿಗೋಂಥ ಯಾವುದೇ ಪ್ರಾಡಕ್ಟ್ಸ್ನಲ್ಲಿ ನಾವು ಯಾವತ್ತೂ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು ಯಾವುದನ್ನು ಸಹ ಯೂಸ್ ಮಾಡದೇ ಇರೋ ಕಾರಣ ಎಲ್ಲ ಏಜ್ ಗ್ರೂಪ್ ಅವ್ರೂ ಸಹ ಇದನ್ನು ಕಣ್ಣು ಮುಚ್ಕೊಂಡು ಸೇವಿಸ್ಬೋದು. ಇತ್ತೀಚೆಗೆ ದೋಸಾ ಪ್ರಿಮಿಕ್ಸ್ ಹಾಗೆಯೇ ಮೆಂತ್ಯ ಮುದ್ದೆ ಎಲ್ಲ ಸ್ವಲ್ಪ ಪ್ಯಾಕೆಟ್ಸ್ ನಾನು ಫಸ್ಟ್ ಕೊಡ್ತಾ ಇದ್ದಿದ್ದಂಥ ಪ್ಯಾಕೆಟ್ ಕ್ವಾಲಿಟಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಅದು ಡ್ಯಾಮೇಜ್ಡ್ ಬರ್ತಾ ಇದೆ. ಸೊ ಪ್ಯಾಕೆಟ್ಸ್ ಎಲ್ಲನೂ ಸಹ ನಾನು ಚೇಂಜ್ ಮಾಡಿ ತುಂಬ ಥಿಕ್ ಪ್ಯಾಕೆಟ್ಸ್ನಲ್ಲಿ ನಾನು ಕಳಿಸ್ಕೊಡ್ತಾ ಇದ್ದೀನಿ.
ಸೊ ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಮಿಕ್ಸ್ ಪೌಡರ್ಸ್ಗಳು ನಮ್ಮಲ್ಲಿ ಯಾವ್ದ್ಯಾವ್ದು ಅವೈಲೇಬಲ್ ಇದೆ ಅಂತ ನೋಡ್ಕೊಳ್ಳೋಣ. ಆ್ಯಂಡ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಎಲ್ಲ ರೀತಿ ಡ್ರೈ ನಟ್ಸು ಸೀಡ್ಸ್ನ ಯೂಸ್ ಮಾಡಿರೋ ಅಂಥದ್ದು, ಅದು ಸಹ ನಿಮಗೆ ಸ್ಯಾಂಪಲ್ಗೆ 100 ಗ್ರಾಮ್ಸ್ಗೆ ಅವೈಲೇಬಲ್ ಇದೆ. ನೆಕ್ಸ್ಟು ರಾಗಿ ಚೋಕೋ ಮಾಲ್ಟ್, ಸ್ಪ್ರೌಟೆಡ್ ರಾಗಿ, ಚಾಕ್ಲೇಟ್ ಪೌಡರ್, ಬಾದಾಮಿ, ಗೋಡಂಬಿ ಮತ್ತು ಕಲ್ಸಕ್ಕರೆ ಎಲ್ಲವನ್ನು ಹಾಕಿ ರೆಡಿ ಮಾಡಿರೋ ಅಂಥದ್ದು. ವಿತ್ ಶುಗರ್ ಸಹ ಅವೈಲೇಬಲ್ ಇದೆ, ಶುಗರ್ಲೆಸ್ ಸಹ ಅವೈಲೇಬಲ್ ಇದೆ. ಶುಗರ್ ಅಂತ ಅಂದರೆ ಎಗೇನ್ ನಾವಿಲ್ಲಿ ಕೆಂಪು ಕಲ್ಸಕ್ಕರೆನ ಮಾತ್ರ ಯೂಸ್ ಮಾಡಿರೋ ಅಂಥದ್ದು. ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗಲ್ಲ, ನಮಗೆ ಬೇರೆ ಫ್ಲೇವರ್ ಬೇಕು ಅಂತ ಅಂದವರು ಅದೇ ಇದರಲ್ಲಿ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಸಹ ಅವೈಲೇಬಲ್ ಇದೆ. ಒಳ್ಳೆ ರಿಚ್ ಗೋಲ್ಡನ್ ಕಲರ್ ಬರುತ್ತೆ ನಿಮಗೆ ಹಾಲಿಗೆ ಮಿಕ್ಸ್ ಮಾಡಿದಾಗ. ಆ್ಯಂಡ್ ಆ ಸ್ಯಾಫ್ರನ್ ಫ್ಲೇವರ್ ಎಲ್ಲ ಸಖತ್ತಾಗಿರುತ್ತೆ. ಆ್ಯಂಡ್ ಎಗೇನ್ ಇದರಲ್ಲೂ ವಿತ್ ಶುಗರ್ ವಿತೌಟ್ ಶುಗರ್ 2 ರೀತಿ ಅವೈಲೇಬಲ್ ಇದೆ. ಇದರಲ್ಲೂ ಅಷ್ಟೇ ಶುಗರ್ ಇನ್ ದ ಫಾರ್ಮ್ ಆಫ್ ವೈಟ್ ಶುಗರ್ ಅಲ್ಲ, ನಾವು ಎಲ್ಲದಕ್ಕೂ ಕೆಂಪು ಕಲ್ಸಕ್ಕರೆನ ಮಾತ್ರ ಆ್ಯಡ್ ಮಾಡೋವಂಥದ್ದು. ಸೊ ಇವಿಷ್ಟು ಪ್ರಾಡಕ್ಟ್ಸ್ ನಿಮಗೆ ಬೇಕಿತ್ತು ಅಂತ ಅಂದಲ್ಲಿ 7795846794ಗೆ ವಾಟ್ಸ್ಆ್ಯಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ.